ಪಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರುನಿ ಬೇಗ ಬಾಬಾ ಹಾರಲು ಆಗದೆ ಸೋತಿರಲು ಬಾಳಿಗೆ ಗೆಳೆಯಲು ಬೇಕಿರಲು ಬಯಸಿದೆ ಅರಸಿದೆ ನಾ ಕಂಡೇ ಈಗಲಿನ ನನ್ನ ಸ್ನೇಹಿತನ ಇದೇ ನಗುವ ಮನದ ಸ್ಪಂದ ಸವಿ ಮಧುರ ಮಮತೆ ಬಂಧ ತನನನ 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 ಹಾಡುವ ಬಾಬಾ ನದಿಯಲ್ಲಿ ಕೊಡುವುದು ಜಾಗ ಈಗ ಕುಣಿಯುವ ಬಾಬಾ ಮಳೆ ಹನಿ ಕೊಡುವುದು ತಾಳ ಮೇಳ ಪ್ರಕೃತಿಯು ಬರೆದ ಕವನವಿದು ಮಮತೆಯ ಸೊಗಸಿನ ಪಲ್ಲವಿಯು ಸುಂದರ ಸ್ನೇಹವಿದು ಇಂಥ ಅನುಬಂಧ ಎಂಥ ಆನಂದ ಇದೇ ನಗುವ ಮನದ ಸ್ಪಂದ ಸವಿ ಮಧುರ ಮಮತೆ ಬಂಧ ಇದೇ ನಗುವ ಮನದ ಸ್ಪಂದ. ಥ್ಯಾಂಕ್ ಯು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇಲ್ಲಿ ಬಂದಿರುವ ಪೇರೆಂಟ್ಸ್ ಮತ್ತು ಪುಟ್ಟ ಪುಟ್ಟ ಪ್ರೀತಿಯ ಮಕ್ಕಳಿಗೆ ಮೊದಲನೇದಾಗಿ ಚಿತ್ರಕೂಟಗೆ ಬಂದಿದ್ದೇ ಒಂದು ಐ ಥಿಂಕ್ ಏನೋ ಒಂದು ಸ್ಪೆಷಲ್ ಮೂಮೆಂಟ್ನ ನನ್ನ ಲೈಫಲ್ಲಿ ಮಿಸ್ ಮಾಡ್ಕೋತಿದ್ದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಬಂದು ಅಷ್ಟು ಖುಷಿ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ. ಗಾಡ್ ಬ್ಲೆಸ್ ಯು ಆಲ್. ತುಂಬ ಚೆನ್ನಾಗಿ ಹಾಡಿದ್ರಿ ಎಲ್ಲರೂ. ಫಸ್ಟ್ ಆಫ್ ಆಲ್ ನಿಮ್ಮ ಕಾನ್ಫಿಡೆನ್ಸ್ನ ನೋಡಿ ನನಗೆ ಬಹಳ ಖುಷಿ ಆಯಿತು. ಸ್ಟೇಜ್ ಮೇಲೆ ಬಂದು ಕೆಲವರು ಕರೋಕೆನ ಯೂಸ್ ಮಾಡಿದ್ರಿ, ಕೆಲವರು ಶ್ರುತಿ ಇಟ್ಕೊಂಡು ಹಾಡಿದ್ರಿ. ಏನೇ ಆದರೂ ಸ್ಟೇಜಿಗೆ ಬಂದಾಗ ಆ ಪ್ರೆಸೆನ್ಸ್ನ ಇಟ್ಕೊಂಡು ನನಗೇನು ಗೊತ್ತೋ ಅದನ್ನು ಸಿನ್ಸಿಯರಾಗಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ದಟ್ ಈಸ್ ಅ ವಂಡರ್ಫುಲ್ ಥಿಂಗ್. ಅದು ನಿಮ್ಮಲ್ಲಿ ಬಹಳ ಖುಷಿ ಆಯಿತು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ನಾನು ನಿಮಗೆ ಕೊಡುವಂತಹ ಒಂದೇ ಒಂದು ಸ್ಮಾಲ್ ಟಿಪ್ ಅಂತಂದರೆ, ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಐದರ್ ಕರ್ನಾಟಿಕ್ ಆರ್ ಹಿಂದೂಸ್ತಾನಿ ನಿಮಗೆ ಲೈಫ್ನಲ್ಲಿ ಬಹಳ ಬಹಳ ಸಹಾಯವನ್ನು ಮಾಡುತ್ತೆ. ಕ್ಲಾಸಿಕಲ್ ಇಲ್ಲದೆ ಬೇರೆ ಫಾರ್ಮ್ಗಳನ್ನು ಹಾಡೋದು ಅಷ್ಟು ಕಂಫರ್ಟಬಲ್ ಅಲ್ಲ. ನಿಮಗೆ ಕ್ಲಾಸಿಕಲ್ ಚೆನ್ನಾಗಿ ಗೊತ್ತಿದ್ದಾಗ ಯು ಕ್ಯಾನ್ ಪರ್ಫಾರ್ಮ್ ಇಟ್ ಸೋ ಕಾನ್ಫಿಡೆಂಟ್ಲಿ. ಸೊ ಐ ಥಿಂಕ್ ಎಷ್ಟು ಜನ ಇಲ್ಲಿ ಕ್ಲಾಸಿಕಲ್ ಕಲಿತಾ ಇದ್ದೀರಾ ಈಗ ಆಲ್ರೆಡಿ? ಯಾ, ದಟ್ಸ್ ಆ್ಯಕ್ಚುಲಿ ಅ ನೈಸ್ ಥಿಂಗ್. ದಯವಿಟ್ಟು ನಿಮ್ಮ ಶಾಸ್ತ್ರೀಯ ಸಂಗೀತವನ್ನು ಬಿಡಬೇಡಿ. ಜೊತೆಗೆ ಸುಗಮ ಸಂಗೀತ ಆಗಲಿ ಅಥವಾ ನಿಮಗೆ ಯಾವ ಫಾರ್ಮ್ಸ್ ಇಷ್ಟ ಅದನ್ನು ಕಲಿತಾ ಬನ್ನಿ. ಹೆಚ್ಚು ಹೆಚ್ಚು ಹಾಡುಗಳನ್ನು ಕೇಳಿ. ಹಾಡೋದಕ್ಕಿಂತ ಮುಂಚೆ ಆ ಸಾಂಗ್ನಲ್ಲಿ ಏನಿದೆ, ಅದರ ಎಕ್ಸ್ಪ್ರೆಷನ್ ಏನು, ಅದರ ಶ್ರುತಿ ಏನು, ಯಾವ ತಾಳದಲ್ಲಿ ಕಂಪೋಸ್ ಆಗಿದೆ, ಅಥವಾ ಓವರಾಲ್ ಆ ಸಾಂಗ್ನ ಸಮ್ಮರಿ ಏನು, ಅಂಡರ್ಸ್ಟ್ಯಾಂಡ್ ದ ಲಿರಿಕ್ಸ್ ಏನಿದೆ ಆ್ಯಕ್ಚುಲಿ, ಅದರ ಉದ್ದೇಶ ಏನು, ಆ ಸಾಂಗ್ ಐದರ್ ಇಸ್ ಎ ನೇಚರ್ ಸಾಂಗಾ ಅಥವಾ ಇಟ್ಸ್ ಆಲ್ ಅಬೌಟ್ ಪೇಟ್ರಿಯಾಟಿಕ್ಕಾ, ಏನು ಆ ಸಾಂಗಿನ ಮೀನಿಂಗ್ ಏನು, ಉದ್ದೇಶ ಏನು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದರ ಹೋಮ್ವರ್ಕ್ ಮಾಡಿದಾಗ ನಿಮ್ಮ ಸಾಂಗ್ನ ಔಟ್ಪುಟ್ ಇನ್ನೂ 200% ಬ್ಯೂಟಿಫುಲ್ ಆಗಿ ಬರುತ್ತೆ. ಅಷ್ಟೇ ನಾನು ನಿಮಗೆ ಹೇಳಬೇಕಾಗಿದ್ದು. ಗಾಡ್ ಬ್ಲೆಸ್ ಯು ಒನ್ಸ್ ಅಗೈನ್. ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಬ್ರೈಟ್ ಫ್ಯೂಚರ್ ಇದೆ. ಬಹಳ ಖುಷಿ ಆಗ್ತಾ ಇದೆ ಒಳ್ಳೊಳ್ಳೆ ಸಿಂಗರ್ಸ್ನ ಇಲ್ಲಿ ನೋಡಿದ್ದು. ಆ್ಯಂಡ್ ಚಿತ್ರಕೂಟ
ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇಲ್ಲಿ ಬಂದ ಮೇಲೆ ನಿಮ್ಮ ಹಾಸ್ಪಿಟಾಲಿಟಿ, ನಿಮ್ಮ ಜೊತೆ ಕಳೆದ ಕ್ಷಣಗಳು ಎಲ್ಲ ಬಹಳ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಐ ಮೆಟ್ ಇಂಚರ ಪ್ರವೀಣ್ ಕುಮಾರ್, ನನ್ನ ತಮ್ಮ ಅಂತಲೇ ಹೇಳಬೇಕು. ಥ್ಯಾಂಕ್ ಯು ಫಾರ್ ದ ರೆಫರೆನ್ಸ್. ಮಹೇಶ್ ಸರ್, ನಿಮ್ಮನ್ನು ಮೀಟ್ ಮಾಡಿ ಬಹಳ ವರ್ಷಗಳೇ ಆಗಿತ್ತು. ಸೊ ಹ್ಯಾಪಿ ಟು ಮೀಟ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.